ಈಶ್ವರ್ ಬ್ರ್ಯಾಂಡಿಂದ ಅನೇಕ ಉತ್ಪತ್ತಿಗಳನ್ನು ಇವತ್ತು ಮಾರ್ಕೆಟ್ ತಂದಿದ್ದೀರಿ. ಇದು ವಿಶೇಷತೆ ಏನು ಸರ್? ನಾವೊಬ್ಬ ಧಾರವಾಡ ಜಿಲ್ಲಾ ತಾಲೂಕು ಕುಂದಗೋಳ ಮುಳ್ಳೊಳ್ಳಿ ಗ್ರಾಮದ ರೈತರೆ. ನಮ್ಮ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು 5-6 ಹಸು ಉಳಿಸ್ಕೊಳ್ಳೋಕ್ಕೆ ಗೋಮೂತ್ರ ಮತ್ತು ಗೋಮಯದಲ್ಲಿ ಹಲವಾರು ಉತ್ಪನ್ನಗಳನ್ನು ಮಾಡಿ ರಾಜ್ಯಾದ್ಯಂತ ನಾವು ಅಲ್ಲಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾಡಿದಾಗ ಮಾರಾಟ ಮಾಡಿದ್ದೀವಿ ಸರ್. ಆ ಬಂದ ಆದಾಯದಲ್ಲೇ ನಾವು ಹಸು ಉಳಿಸ್ಕೊಳ್ತಾ ಇದ್ದೀವಿ. ನಮ್ಮದು ಕುಂದಗೋಳ ತಾಲೂಕು ಅಂದರೆ ಒಣಬೇಸಾಯದ ರೈತರು, ನಾವು ಮಳೆಯಾಶ್ರಿತ ಪ್ರದೇಶ. ಬಟ್ ಇವತ್ತು ರೈತರ ಪರಿಸ್ಥಿತಿ ಗಂಭೀರವಾದಂಥ ಸನ್ನಿವೇಶದಾಗ ನಾವು ಉಳಿದ ಕಷ್ಟದಾಗ ಆಕಳ ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಯ್ತು ನನಗೆ. ಅಂಥ ಸನ್ನಿವೇಶದೊಳಗೆ ಗೋಮೂತ್ರದಲ್ಲಿ ಏನೇನೋ ಹೊಸ ಪ್ರಯತ್ನಗಳು ನಡೆದಾವು ಅನ್ನೋ ವಿಚಾರ ನನಗೆ ಕೇಳಿಪಟ್ಟೆ. ನಾವು ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು ಅಂತೇಳಿ ಗೋಮೂತ್ರದಲ್ಲೇ ನಾವು ಕೆಲವೊಂದಿಷ್ಟು ಉತ್ಪನ್ನಗಳನ್ನು ಮಾಡಿದ್ದೀವಿ ಸರ್. ಒಂದು ಕೋಲ್ಡ್ ಕ್ಯಾಚ್ ಅಂತ ಮಾಡಿದ್ದೀವಿ. ಅದು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ರಬ್ ಮಾಡಿ ಸ್ಮೆಲ್ ತೊಗೊಳ್ಳೋದು. ಮತ್ತು ಇಮ್ಯುನಿಟಿ ಬೂಸ್ಟರ್ ಅಂತ ಒಂದು ಅಶ್ವಗಂಧ ಸ್ಪೆಷಲ್ ಅರ್ಕ ಅಂತ ಗೋಮೂತ್ರದಲ್ಲಿ ಮಾಡಿರ್ತೀವಿ ಸರ್. ಅವು ಎರಡೂ ಕೂಡಿದ್ರೆ ಒಂದು ಕುಡಿಯೋದು ಅದು ಸ್ಮೆಲ್ ತೊಗೊಳ್ಳೋದ್ರಿಂದ ಸುಮಾರು ಜನ ಕರೋನಾ ಪಾಸಿಟಿವ್ ಇದ್ದವ್ರು ನೆಗೆಟಿವ್ ಆದ ಉದಾಹರಣೆಗಳು ದಾಖಲೆ ಸಮೇತ ಅದಾವೆ ನನ್ನ ಕಡೆ. ಕರೋನಾ ಆರಂಭ ಕಾಲದಲ್ಲೇ ಸರ್ಕಾರಕ್ಕೆ ಮನವಿ ಕೊಟ್ಟಂಥ ರೈತರು ನಾವು. ಸುಮಾರು BP ಶುಗರ್ಗೆ ಅಂತ ಒಂದು ಔಷಧ ಮಾಡಿದ್ದೀವಿ, ವೇಟ್ ಲಾಸ್ಗೆ ಅಂತ ಒಂದು ಔಷಧ ಮಾಡಿದ್ದೀವಿ, ಆಮೇಲೆ ಕಾಲು ನೋವಿಗೆ, ಚರ್ಮ ರೋಗಕ್ಕೆ, ಆಮೇಲೆ ಶೀತ ತಲೆನೋವಿಗೆ, ಪ್ಲಸ್ ಕೆಮ್ಮು ಕಫಕ್ಕೆ, BP ಶುಗರ್ಗೆ ಅಂತ ಮಾಡಿದ್ದೀವಿ ಸರ್. ಆಮೇಲೆ ಗೋಮೂತ್ರದಲ್ಲಿ ಔಷಧೀಯ ಗುಣಧರ್ಮ ಇಟ್ಟು ಒಂದು ಹೊಸ ಪ್ರಯೋಗವನ್ನು ಮಾಡೇವಿ ಸರ್. ನಾವು ಪರ್ಫ್ಯೂಮ್ ಮಾಡೇವಿ ಅದನ್ನು. ಇದು ಭಾಳ ಒಳ್ಳೆ ರಿಸಲ್ಟ್ ಅದಾವೆ. ಲ್ಯಾಬ್ ಟೆಸ್ಟ್ ಆಗಿದೆ. ಇದು ಲ್ಯಾಬ್ ಟೆಸ್ಟ್ ಮಾಡಿಸಿದ್ದೀವಿ ಸರ್. ನಾವು ಲ್ಯಾಬ್ ಟೆಸ್ಟ್ ಮಾಡಿಸಿ ಇವತ್ತು ಸುಮಾರು 15ರಿಂದ 20 ಸಾವಿರ ಮಂದಿ ಕಸ್ಟಮರ್ ಫೀಡ್ಬ್ಯಾಕ್ ಇದೆ. ಇದಕ್ಕೆ ಒಳ್ಳೆ ರಿಸಲ್ಟ್ ಆಗಿದಾವೆ ಸರ್ ಇವು. ಆಮೇಲೆ ನಮ್ಮದು ಹೆಸರು ಗೌಡಪ್ಪಗೌಡ ಈಶ್ವರಗೌಡ ಪಾಟೀಲ್, ತಾಲೂಕು ಕುಂದಗೋಳ, ಜಿಲ್ಲಾ ಧಾರವಾಡ, ಮುಳ್ಳೊಳ್ಳಿಗೆ ಅಂತ ಸಣ್ಣ ಗ್ರಾಮದ ರೈತ ಸರ್. ನಾನು ಈ ನಾಡಿನ ಜನತೆಯಲ್ಲಿ ಮತ್ತು ರೈತರ ಹತ್ರ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ರೈತ ಮನಸ್ಸು ಮಾಡಿದರೆ ಸುಮ್ಮನೆ ಸಾಕುವಂಥ ಸನ್ನಿವೇಶ ಇತ್ತಾಗ ಒಂದು ಕಾಲದಾಗ. ಇವತ್ತು ರೈತ ಬದುಕೋದವ ಕಷ್ಟ ಆಗೈತಿ ಈಗ. ಅಂಥ ಸನ್ನಿವೇಶದಾಗ ಅವ ನಮ್ಮ ದೇಶೀಯ ಹಸುವಿನಿಂದ ವಿಮುಕ್ತ ಆಗಕತ್ತಾನವ. ಅದಕ್ಕೆ ಇಂಥ ಔಷಧಿಗಳನ್ನು ಅಥವಾ ಇಂಥ ಪ್ರಯೋಗಗಳನ್ನು ನಮ್ಮ ರೈತರು ಮಾಡಿದರೂ ಕೂಡ ನಮ್ಮ ಹಸುಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಐತಿ ಅಂತಕ್ಕಂಥ ಒಂದು ಸೂಚನೆಯನ್ನು ನಾನು ಗೌರವಪೂರ್ವಕವಾಗಿ ಈ ನಾಡಿನ ಜನತೆಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ನಾನು.